ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ. ಈ ದಿನ ನಾವು ನಮ್ಮ ತೋಟದಲ್ಲಿ ಈ ದಿನ ಸಿಕ್ಕಂಥ ಹಣ್ಣುಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಇದು ಸೌತೆ. ನೋಡಿ, ಇಷ್ಟು ದಪ್ಪ ಇದ್ರೂ ಕೂಡ ಬೀಜ ಬಲ್ತಿಲ್ಲ, ಇನ್ನೂ ದಪ್ಪ ಆಗುತ್ತೆ, ತುಂಬ ಸಿಹಿ ಇರುತ್ತೆ. ಮೊದಲೇ ಹೇಳಿದಾಗೆ ಹಾಸನ ಸೌತೆ ಅಂತಾರಲ್ಲ ಹಾಗೆ ಇದನ್ನು ನೋಡಿ, ಎಷ್ಟು ಬೀಜನೂ ಕೂಡ ಬಲ್ತಿಲ್ಲ. ತೆಗಿತೀನಿ. ತಿರುಳು ಸಿಕ್ಕಾಪಟ್ಟೆ ತಿರುಳಿದೆ ನೋಡಿ, ಬರೀ ಸಿಂಪಲ್ ಆಗಿ ತಿರುಳಿದೆ. ಬೀಜ ನೋಡಿ ಬಲ್ತಿಲ್ಲ, ಬೀಜ ಎಳೆ ಬೀಜ, ತುಂಬ ಚೆನ್ನಾಗಿದೆ, ಸ್ವೀಟ್ ಇದೆ ಸೌತೆಕಾಯಿ. ಇದು ಲೊಕೇಶನ್ ಅವರು ನನಗೆ ಬೀಜ ಕೊಟ್ಟಿದ್ರು, ನಾನು ಇದನ್ನು ತಳಿ ಅಭಿವೃದ್ಧಿ ಮಾಡೋಕ್ಕಾಗಿ ಬೀಜ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ, ಸ್ವೀಟ್ ಇದೆ. ಒಂದಾಯಿತು. ಹಾಗೆ ಇದು ಪ್ಯಾಷನ್ ಫ್ರೂಟ್ ಅಥವಾ ಜ್ಯೂಸ್ ಹಣ್ಣು ಅಂತ. ಇದು ಆಲ್ ಸೀಸನ್ನು. ನಾನು ಗಿಡ ಹಾಕಿ ಒಂದು ಕಾಲು ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಒಂದು 6 ತಿಂಗಳಿಂದ ಸತತವಾಗಿ ಹಣ್ಣುಗಳನ್ನ ಬಿಡ್ತಾ ಇದೆ. ಪ್ರತಿದಿನ ನೋಡಿ, ಇವತ್ತಿಷ್ಟು ಹಣ್ಣುಗಳು ಸಿಕ್ಕಿದೆ. ನೋಡಿ ತೋರಿಸ್ತೀನಿ. ನೋಡಿ, ಇದು ಹಣ್ಣು. ನೀವು ಸ್ಪೂನಲ್ಲಿ ಬೇಕಾದರೆ ಹಿಂಗೆ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು. ತುಂಬ ಸ್ವೀಟ್ ಇರುತ್ತೆ, ಹುಳಿ ಸಿಹಿ ಇರುತ್ತೆ, ಅತಿ ಸಿಹಿ ಇರಲ್ಲ ಮತ್ತು ಅತಿ ಹುಳಿಯೂ ಇರಲ್ಲ, ಮಿಕ್ಸರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಆಲ್ ಸೀಸನ್ನು, ನಮ್ಮ ಗಿಡದಲ್ಲಿ ಎನಿ ಟೈಮ್ ಬಿಡ್ತಾ ಇರುತ್ತೆ. ಹಾಗೆ ಇದು ಸ್ಟ್ರಾಬೆರಿ ಗೋವಾ ಅಂತ ನೋಡಿ ಹಣ್ಣು. ಇದು ಕೂಡ ಅಷ್ಟೇ ಸೀಬೆಹಣ್ಣಿನ ಜಾತಿಗೆ ಸೇರಿದ್ದು. ಇದು ಕೂಡ ಆಲ್ ಸೀಸನ್ನು. ಇದು ಗಿಡಗಳು ನೋಡೋಕ್ಕೆ ನೇರಳು ಮರದ ಥರ ಕಾಣ್ತಾ ಇರುತ್ತೆ, ಬಟ್ ಇದು ತುಂಬ ಸಿಹಿಯಾದ ಗುಣವನ್ನು ಇದು ಹೊಂದಿರುತ್ತೆ. ನೋಡಿ, ಸಿಪ್ಪೆನೂ ಕೂಡ ತಿನ್ಬೋದು, ಬೀಜ ಇರುತ್ತೆ. ನೋಡಿ, ಇದು ಸ್ಟ್ರಾಬೆರಿ ಗೋವಾ ಅಂತ. ಇದು ಕೂಡ ನನ್ನ ಜಮೀನಲ್ಲಿ ಆಲ್ ಸೀಸನ್ ಹಣ್ಣಾಗಿದೆ. ಹಾಗೆ ನಿಂಬೆಹಣ್ಣು ಕೂಡ, ನಿಂಬೆಹಣ್ಣು ಮಾಮೂಲಿ, ಇದು ಕೂಡ ಆಲ್ ಸೀಸನ್ನು. ಇದನ್ನು ಕೂತು ತೋರಿಸ್ತೀನಿ. ನೋಡಿ ನೋಡಿ, ಬೀಜ ಕಡಿಮೆ, ರಸ ತುಂಬ ಇರುತ್ತೆ. ನೋಡಿ, ಇಲ್ಲಿ ತುಂಬ ರಸ ಇದೆ. ಇದು ಕೂಡ ಆಲ್ ಸೀಸನ್. ಹಾಗೆ ಮಲ್ಬೇರಿ ನೋಡಿ, ರೇಷ್ಮೆ ಹಣ್ಣು ಅಂತ. ಇದು ಕೂಡ ಆಲ್ ಸೀಸನ್. ಯಾವಾಗಲೂ ನಾನು ಒಂದು ಗಿಡ ಹಾಕಿದ್ದೀನಿ, ಯಾವಾಗಲೂ ಕೂಡ ನಮ್ಮ ತೋಟದಲ್ಲಿ ಇರುತ್ತೆ. ಭಾರಿ ರೆಡ್ ಆಗಿರುತ್ತೆ, ತುಂಬ ರುಚಿಕರವಾದಂತಹ ಹಣ್ಣಾಗಿದೆ. ಇದನ್ನು ರೇಷ್ಮೆ ಹಣ್ಣು ಅಂತ ಕೂಡ ಕರಿತೀವಿ. ಅದಾದ ನಂತರ ಜಬೋಟಿಕಾಬ. ಇದು ನನ್ನ ಒಂದೇ ಒಂದು ಗಿಡ ಇದೆ ನನ್ನಲ್ಲಿ, ತುಂಬ ಕಾಯಿಗಳನ್ನ ಬಿಡುತ್ತೆ. ಹಣ್ಣಾದಂಗೆ ಹಣ್ಣು ತಿಂದಾದ್ಮೇಲೆ ಮತ್ತೆ ಈಚ್ ಕಟ್ಟುತ್ತೆ, ಮತ್ತೆ ಈಚ್ ಕಟ್ಟಿ ಹಣ್ಣಾಗಿ ಮತ್ತೆ ಹಣ್ಣು ತಿಂದಮೇಲೆ ಮತ್ತೆ ಈಚ್ ಕಟ್ಟುತ್ತೆ. ವರ್ಷದಲ್ಲಿ 4 ರಿಂದ 5 ಸಾರಿ ಬಿಡುತ್ತೆ. ಯಾವಾಗಲೂ ಕೂಡ ಅಂದರೆ ಆಲ್ ಸೀಸನ್ ಆಗಿರುತ್ತೆ. ಇದು ತುಂಬ ಚೆನ್ನಾಗಿ ದ್ರಾಕ್ಷಿ ತಿಂದಂಗೆ ಆಗುತ್ತೆ ನೋಡಿ.